ಆತ್ಮೀಯ ವೀಕ್ಷಕರೇ, ರಾಯ್ಸ್ ಅಂಡ್ ಕ್ರಿಯೇಷನ್ಸ್ ಯೂಟ್ಯೂಬ್ ಚಾನಲ್ಗೆ ನಿಮಗೆ ಸ್ವಾಗತ. ಇಂದಿನ ಈ ವಿಡಿಯೋದಲ್ಲಿ 10ನೇ ತರಗತಿಯ ಗಣಿತ ವಿಷಯದ ತ್ರಿಕೋನಮಿತಿಯಿಂದ 3 ಅಂಕಕ್ಕೆ ಬರುವಂತಹ ಲೆಕ್ಕಗಳನ್ನು ಬಿಡಿಸ್ತಾ ಇದ್ದೀನಿ. ಈಗ ಆಲ್ರೆಡಿ ಪಾರ್ಟ್ 1 ನಿಮ್ಮ ಜೊತೆ ಶೇರ್ ಮಾಡಿದ್ದೀನಿ ಮಕ್ಕಳ. ಸೊ ಇಲ್ಲಿಂದ ನಾವು ಉಳಿದಂತಹ ಪ್ರಶ್ನೆಗಳನ್ನು ನಾನು ನಿಮ್ಮ ಜೊತೆ ಡಿಸ್ಕಷನ್ ಮಾಡ್ತಾ ಇದ್ದೀನಿ. ಯಾರೆಲ್ಲ ಮೊದಲ ಬಾರಿ ನಮ್ಮ ಚಾನಲ್ ನೋಡ್ತಾ ಇದ್ದೀರಾ, ಸಬ್ಸ್ಕ್ರೈಬ್ ಮಾಡಿ ಹಾಗೂ ನಿಮ್ಮ ಫ್ರೆಂಡ್ಸಿಗೆ ಶೇರ್ ಮಾಡಿ. ಸೊ ಆಲ್ರೆಡಿ ನೀವು ಕಮೆಂಟ್ ಮಾಡಿದಿರ ನೆಕ್ಸ್ಟ್ ಪಾರ್ಟನ್ನು ಮಾಡಿ ಅಂತ. ಹಾಗಾಗಿ ಈ ವಿಡಿಯೋನ ಮಕ್ಕಳ ನಿಮ್ಮ ಜೊತೆ ಶೇರ್ ಮಾಡ್ತಾ ಇದ್ದೀನಿ. ವಿಡಿಯೋನ ಪೂರ್ತಿಯಾಗಿ ನೋಡಿ, ಇದರ ಉಪಯೋಗವನ್ನು ಪಡೆದುಕೊಳ್ಳಿ. 13ನೇ ಪ್ರಶ್ನೆ, ಕಾಸ್ ಥೀಟಾ ಮೈನಸ್ ಸೈನ್ ಥೀಟಾ ಇಂಟು ಸೆಕೆಂಡ್ ಥೀಟಾ ಮೈನಸ್ ಕಾಸ್ ಥೀಟಾ ಇಸ್ ಈಕ್ವಲ್ ಟು 1/tan ಥೀಟಾ ಪ್ಲಸ್ ಕಾಟ್ ಥೀಟಾ ಎಂದು ಸಾಧಿಸಿ. ಸೊ ಫಸ್ಟ್ ನಾವು LHS ಅನ್ನು ತೆಗೆದುಕೊಳ್ಳೋಣ. ಸೊ ಏನಿದೆ, ಕಾಸ್ ಥೀಟಾ ಮೈನಸ್ ಸೈನ್ ಥೀಟಾ ಇಂಟು ಸೆಕೆಂಡ್ ಥೀಟಾ ಮೈನಸ್ ಕಾಸ್ ಥೀಟಾ. ಸೊ ನೀವಲ್ಲಿ ಪ್ರಶ್ನೆನ ನೋಡ್ಕೊಳ್ಳಿ ಮಕ್ಕಳೇ, ಯಾವುದನ್ನ ಕನ್ವರ್ಟ್ ಮಾಡ್ಬೋದು. ಏಕೆಂದರೆ ನಮಗೆ ತ್ರಿಕೋನಮಿತಿಯ ಅನುಪಾತಗಳು ಗೊತ್ತಿದೆ. ಸೈನ್ ಥೀಟಾ ಅಂದ್ರೇನು, ಕಾಸ್ ಥೀಟಾ ಅಂದ್ರೇನು ಅಂತ ನಮಗೆ ಗೊತ್ತಿದೆ. ಸೊ ನೀವಲ್ಲಿ ಪಕ್ಕದಲ್ಲಿ ಯಾವ ಇದಿದೆ, ಸೈನ್ ಥೀಟಾ ಇದೆಯೋ ಕಾಸ್ ಥೀಟಾ ಇದೆ ನೋಡ್ಕೊಳ್ಳಿ. ಎರಡನ್ನೂ ಕನ್ವರ್ಟ್ ಮಾಡಬೇಕು ಅಂತಲ್ಲ. ಸೊ ನಿಮಗಾಗ ಪ್ರಾಕ್ಟೀಸ್ ಮಾಡಿದರೆ ಐಡಿಯಾಸ್ ಗೊತ್ತಾಗುತ್ತೆ. ಹಾಗಾಗಿ ನೋಡಿ ಎಲ್ಲವನ್ನೂ ಕನ್ವರ್ಟ್ ಮಾಡ್ತಾ ಹೋಗ್ಬಿಡಿ. ಈಸಿ ಆಗೋ ಟ್ರಿಕ್ಸನ್ನು ನೀವು ಅರ್ಥ ಮಾಡ್ಕೊಳ್ಳಿ. ಸೊ ಇಲ್ಲಿ ಕೊಸಿಕೆಂಟ್ ಥೀಟಾ ಸೈನ್ ಥೀಟಾ ಇದೆ. ಹಾಗಾಗಿ ಕೊಸಿಕೆಂಟ್ ಅಂದರೆ 1/sin ಥೀಟಾ. ಸೊ ನಾನು ಸೈನ್ ಥೀಟಾ ಕನ್ವರ್ಟ್ ಮಾಡೋ ಅವಶ್ಯಕತೆ ಇರಲ್ಲ, ಯಾಕೆಂದರೆ ನೆಕ್ಸ್ಟ್ ಕ್ಯಾನ್ಸಲೇಷನ್ ಆಗೋ ಸಾಧ್ಯತೆಗಳಿರ್ತವೆ. ಹಾಗಾಗಿ 1/sin ಥೀಟಾ ಮೈನಸ್ ಸೈನ್ ಥೀಟಾ ಹಾಗೆ ಬರ್ಕೊಳ್ಳಿ. ಏಕೆಂದ್ರೆ ಸೆಕೆಂಡ್ ಥೀಟಾ ಅಂದರೆ ಕಾಸ್ ಥೀಟಾ. ಸೊ 1/cos ಥೀಟಾ ಮೈನಸ್ ಕಾಸ್ ಥೀಟಾ. ಸೊ ಈಗ ನಾವಿಲ್ಲಿ ಲಸಹವನ್ನು ತೆಗೆದುಕೊಳ್ಳೋಣ. ಸೊ ಲಸಹ ತೆಗೆದುಕೊಂಡ್ರೆ 1 - sin² ಥೀಟಾ ಬೈ ಸೈನ್ ಥೀಟಾ ಆಗುತ್ತೆ. ಈ ಕಡೆ 1 - cos² ಥೀಟಾ ಡಿವೈಡೆಡ್ ಬೈ ಕಾಸ್ ಥೀಟಾ ಆಗುತ್ತೆ. ಸೊ ಇವೆರಡನ್ನು ನಾನು ಮಲ್ಟಿಪ್ಲೈ ಮಾಡಿದ್ರೆ ಏನಾಗುತ್ತೆ, ಸೈನ್ ಥೀಟಾ ಇಂಟು ಕಾಸ್ ಥೀಟಾ ಆಗುತ್ತೆ. ಆದರೆ ನೀವು ಅಂಶವನ್ನು ನೋಡಿ, 1 - sin² ಥೀಟಾ ಅಂದರೆ ಇಟ್ಸ್ ನಥಿಂಗ್ ಬಟ್ cos² ಥೀಟಾ. 1 - cos² ಥೀಟಾ ಅಂದರೆ sin² ಥೀಟಾ. ಹೇಗಪ್ಪ ಅಂತ ಹೇಳಿದ್ರೆ sin² ಥೀಟಾ ಪ್ಲಸ್ cos² ಥೀಟಾ ಅಂದರೆ 1. ಹಾಗಾಗಿ cos² ಅಂದರೆ 1 - sin² ಥೀಟಾ. ಹಾಗಾಗಿ ಸಬ್ಸ್ಟಿಟ್ಯೂಟ್ ಮಾಡಿದ್ರೆ cos² ಇಂಟು sin² ಥೀಟಾ ಡಿವೈಡೆಡ್ ಬೈ sin ಥೀಟಾ ಕಾಸ್ ಥೀಟಾ. 1 sin ಕ್ಯಾನ್ಸಲ್, 1 cos ಕ್ಯಾನ್ಸಲ್. ಸೊ ದ ರಿಮೈನಿಂಗ್ ಇಸ್ sin ಥೀಟಾ ಇಂಟು ಕಾಸ್ ಥೀಟಾ ಬಂತು. ಸೊ ಇದನ್ನು ನಾವು ಈಕ್ವೇಶನ್ 1 ಅಂತ ಹೇಳಿ ತೆಗೆದುಕೊಳ್ಳೋಣ. ಓಕೆನಾ. ಸೊ ಈಗ ನಮಗೆ RHS ಬಂತು. ಸೊ ತಗೊಳ್ಳೋಣ. ಈಗ ನಾವು RHS ಅನ್ನು ತಗೊಳ್ಳೋಣ. ಸೊ ಈಗ ನೀವು LHS ಅನ್ನೇ ಪ್ರೂವ್ ಮಾಡಿ RHS ಅನ್ನ ಬರೆಸ್ಬೋದು. ಸೊ ಅದು ಒಂದು ಮೆಥಡ್. ಸೊ ಇದನ್ನು ಈ ರೀತಿನೂ ಮಾಡ್ಬೋದು, ಅದನ್ನು ಅರ್ಥ ಮಾಡ್ಕೊಳ್ಳಿ. ಹಾಗಾಗಿ ಎರಡನ್ನೂ ತೋರಿಸ್ತಿದ್ದೀನಿ. ಸೊ ಈಗ ನಾವು RHS ಏನಿದೆ ಮಕ್ಕಳ, 1/tan ಥೀಟಾ ಪ್ಲಸ್ ಕಾಟ್ ಥೀಟಾ. ಸೊ ಟ್ಯಾನ್ ಥೀಟಾ ಅಂದರೆ sin/cos ಥೀಟಾ, ಕಾಟ್ ಅಂದರೆ cos/sin ಥೀಟಾ. ಹಾಗಾಗಿ 1/sin ಥೀಟಾ ಬೈ ಕಾಸ್ ಥೀಟಾ ಪ್ಲಸ್ cos/sin ಥೀಟಾ. ಸೊ LCM ಅನ್ನು ತಗೊಂಡ್ರೆ ಏನಾಗುತ್ತೆ, sin² ಥೀಟಾ ಪ್ಲಸ್ cos² ಥೀಟಾ ಡಿವೈಡೆಡ್ ಬೈ ಕಾಸ್ ಥೀಟಾ ಇಂಟು ಸೈನ್ ಥೀಟಾ ಆಗುತ್ತೆ. ಹಾಗಾಗಿ ನಾವು ಇದನ್ನ ರೆಸಿಪ್ರಕಲ್ ಮಾಡ್ಕೊಂಡಾಗ ಏನಾಗುತ್ತೆ ಮಕ್ಕಳ, ಕಾಸ್ ಥೀಟಾ ಸೈನ್ ಥೀಟಾ ನ್ಯೂಮರೇಟರ್ಗೆ ಹೋಗುತ್ತೆ. ಹಾಗಾಗಿ ಕಾಸ್ ಥೀಟಾ ಸೈನ್ ಥೀಟಾ ಡಿವೈಡೆಡ್ ಬೈ sin² ಥೀಟಾ ಪ್ಲಸ್ cos² ಥೀಟಾ ಆಯಿತು. ಸೊ ಹಾಗಾಗಿ sin² ಥೀಟಾ ಪ್ಲಸ್ cos² ಥೀಟಾ ವ್ಯಾಲ್ಯೂ ಎಷ್ಟು, 1. ಕಾಸ್ ಥೀಟಾ ಇಂಟು ಸೈನ್ ಥೀಟಾ. ಸೊ ಹಾಗಾಗಿ LHS RHS ಏನಾಯಿತು, ಸೇಮ್ ಆಯಿತು. ಹಾಗಾಗಿ ಇವೆರಡು ಈಕ್ವಲ್ ಅನ್ನೋದನ್ನು ನಾವು ಪ್ರೂವ್ ಮಾಡ್ಬೋದು. ನೆಕ್ಸ್ಟ್ ಕ್ವಶನ್, 1 + 1/tan² ಥೀಟಾ ಇಂಟು 1 + 1/cot² ಥೀಟಾ ಇಸ್ ಈಕ್ವಲ್ ಟು 1/sin² ಥೀಟಾ ಮೈನಸ್ sin⁴ ಥೀಟಾ ಎಂದು ಸಾಧಿಸಿ. ಸೊ ಫಸ್ಟ್ LHS ಅನ್ನು ಬರ್ಕೊಳ್ಳೋಣ ಮಕ್ಕಳ. ಬರ್ಕೊಂಡು ಟ್ಯಾನ್ ಮತ್ತು ಕಾಟ್ ಅನುಪಾತ ಬರೆಯೋಣ. ಟ್ಯಾನ್ ಅಂದರೆ sin/cos ಆಗುತ್ತೆ, ಕಾಟ್ ಅಂದರೆ cos/sin ಆಗುತ್ತೆ. ಸೊ ಬರ್ಕೊಳ್ಳೋಣ. LCM ಅನ್ನು ತೆಗೆದುಕೊಳ್ಳೋಣ ಮಕ್ಕಳ. ಸೊ LCM ತೆಗೆದುಕೊಂಡ ಮೇಲೆ ನಮಗೇನಾಗುತ್ತೆ, sin² ಥೀಟಾ ಪ್ಲಸ್ cos² ಥೀಟಾ ಡಿವೈಡೆಡ್ ಬೈ sin² ಥೀಟಾ ಆಯಿತು. cos² ಥೀಟಾ ಪ್ಲಸ್ sin² ಥೀಟಾ ಡಿವೈಡೆಡ್ ಬೈ cos² ಆಯಿತು. ಸೊ ಹಾಗಾಗಿ ಇವೆರಡನ್ನು ನಾವು ಮಲ್ಟಿಪ್ಲೈ ಮಾಡೋಣ. ಸೊ sin² ಥೀಟಾ ಪ್ಲಸ್ cos² ಥೀಟಾ ವ್ಯಾಲ್ಯೂ 1. ಹಾಗಾಗಿ 1 ಡಿವೈಡೆಡ್ ಬೈ sin² ಇಂಟು cos² ಥೀಟಾ ಆಯಿತು. ಹಾಗಾಗಿ sin² ಥೀಟಾ ಆಯಿತು. cos² ಅಂದರೆ 1 - sin² ಥೀಟಾ ಆಗುತ್ತೆ. ಸೊ 1 ಡಿವೈಡೆಡ್ ಬೈ sin² ಇಂಟು 1 sin² ಥೀಟಾ ಮೈನಸ್ sin⁴ ಥೀಟಾ. ಸೊ ಹಾಗಾಗಿ LHS ಇಸ್ ಈಕ್ವಲ್ ಟು RHS. ನೆಕ್ಸ್ಟ್ ಕ್ವಶನ್, 1 + cot A plus tan A ಇಂಟು sin A ಮೈನಸ್ cos A ಇಸ್ ಈಕ್ವಲ್ ಟು sin A ಇಂಟು tan A ಮೈನಸ್ cot A ಇಂಟು cos A ಎಂದು ಸಾಧಿಸಿ. ಸೊ ನಾವೀಗ RHSನ ತಗೊಳ್ತಾ ಇದ್ದೀನಿ. ಯಾಕೆ RHS, ಯಾವಾಗಲೂ LHSನೇ ತಗೊಂಡು ಪ್ರೂವ್ ಮಾಡಬೇಕಾಗಿಲ್ಲ. RHS ತಗೊಂಡು LHS ಅನ್ನು ನೀವು ಸಹ ಪ್ರೂವ್ ಮಾಡ್ಬೋದು. ಸೊ ಹಾಗಾಗಿ RHS ಇಸ್ ಈಕ್ವಲ್ ಟು sin A ಇಂಟು tan A ಮೈನಸ್ cot A ಇಂಟು cos A ಆಯಿತು. ಓಕೆನಾ. ಸೊ sin A ಇಂಟು tan ವ್ಯಾಲ್ಯೂ sin/cos, ಹಾಗಾಗಿ sin A ಬೈ cos A ಮೈನಸ್ ಕಾಟ್ ಅಂದರೆ cos A ಬೈ sin A ಇಂಟು cos A ಆಯಿತು.
ಸೊ ಹಾಗಾಗಿ ಮಲ್ಟಿಪ್ಲೈ ಮಾಡ್ಕೊಳ್ಳಿ sin ಸ್ಕ್ವೇರ್ ಎ ಬೈ ಕಾಸ್ ಎ ಮೈನಸ್ ಕಾಸ್ ಸ್ಕ್ವೇರ್ ಎ ಬೈ ಸೈನ್ ಎ. ಸೊ ಈಗ ನಾವು ಇದನ್ನ ಲಸಹ ತೆಗೆದುಕೊಂಡ್ರೆ ಏನಾಗುತ್ತೆ, sin ಕ್ಯೂಬ್ ಎ ಮೈನಸ್ ಕಾಸ್ ಕ್ಯೂಬ್ ಎ ಡಿವೈಡೆಡ್ ಬೈ sin ಎ ಇಂಟು ಕಾಸ್ ಎ ಆಗುತ್ತೆ. ಸೊ ಇಲ್ಲಿ ನಮಗೆ sin ಕ್ಯೂಬ್ ಎ ಮೈನಸ್ ಕಾಸ್ ಕ್ಯೂಬ್ ಎ, ಸೊ ನಾವು ಅಲ್ಲಿಗೆ ಎ ಕ್ಯೂಬ್ ಮೈನಸ್ ಬಿ ಕ್ಯೂಬ್ ಫಾರ್ಮುಲಾವನ್ನು ನಾವು ಅಪ್ಲೈ ಮಾಡ್ಬೋದು. ಹಾಗಾಗಿ sin ಎ ಮೈನಸ್ ಕಾಸ್ ಎ ಇಂಟು sin ಸ್ಕ್ವೇರ್ ಎ ಪ್ಲಸ್ ಕಾಸ್ ಸ್ಕ್ವೇರ್ ಎ ಪ್ಲಸ್ sin ಎ ಇಂಟು ಕಾಸ್ ಎ ಡಿವೈಡೆಡ್ ಬೈ sin ಎ ಇಂಟು ಕಾಸ್ ಎ ಆಗುತ್ತೆ. ಓಕೆ, ಸೊ ನೆಕ್ಸ್ಟ್ ಸ್ಟೆಪ್ಪಲ್ಲಿ ನಾವು sin ಎ ಕಾಸ್ ಎನ ಹಾಗೆ ಬರ್ಕೊಳ್ಳೋಣ, ಹೋಲ್ ಡಿವೈಡೆಡ್ ಬೈ, ಸೊ ಈಗ sin ಎ ಕಾಸ್ ಏನಾಗುತ್ತೆ ಎಲ್ಲವಕ್ಕೂ ಡಿವೈಡ್ ಆಗಿರೋದ್ರಿಂದ ಸೈನ್ ಸಪ್ರೇಟ್ ಆಗಿ ಬರ್ಕೊಳ್ಳಿ. sin ಸ್ಕ್ವೇರ್ ಎ ಡಿವೈಡೆಡ್ ಬೈ sin ಎ ಇಂಟು ಕಾಸ್ ಎ ಪ್ಲಸ್ ಕಾಸ್ ಸ್ಕ್ವೇರ್ ಎ ಡಿವೈಡೆಡ್ ಬೈ sin ಎ ಇಂಟು ಕಾಸ್ ಎ ಪ್ಲಸ್ sin ಎ ಇಂಟು ಕಾಸ್ ಎ ಡಿವೈಡೆಡ್ ಬೈ sin ಎ ಇಂಟು ಕಾಸ್ ಎ. ಓಕೆನಾ? ಸೊ sin ಎ ಕಾಸ್ ಎ ಕ್ಯಾನ್ಸಲ್. ಸೊ ಇಲ್ಲಿ ಕಾಸ್ ಸ್ಕ್ವೇರ್ ಎ sin ಎ ಇಂಟು ಕಾಸ್ ಎ ಇದೆ. ಸೊ ಹಾಗಾಗಿ ಏನಾಗುತ್ತೆ, ಸೈನ್ ಬೈ ಕಾಸ್ ಬೈ ಸೈನ್ ಆದರೆ ಕಾಟ್ ಆಗುತ್ತೆ. ಓಕೆನಾ? ಸೊ ಹಾಗಾಗಿ ಕಾಟಿ ಆಯ್ತು, ಯಾಕೆಂದ್ರೆ ಒಂದು ಕಾಸ್ ಕ್ಯಾನ್ಸಲ್ ಆಗುತ್ತೆ. ಒನ್ ಸೈನ್ ಕ್ಯಾನ್ಸಲ್ ಆದರೆ ಸೈನ್ ಬೈ ಕಾಸ್ ಎ ನಥಿಂಗ್ ಬಟ್ ಟ್ಯಾನ್ ಎ ಆಯಿತು. ಹಾಗಾಗಿ sin ಎ ಮೈನಸ್ ಕಾಸ್ ಎ ಇಂಟು ಟ್ಯಾನ್ ಎ ಪ್ಲಸ್ ಕಾಟ್ ಎ ಇಸ್ ಈಕ್ವಲ್ ಟು 1. ಸೊ ದೇರ್ಫೋರ್ ವಿ ಗಾಟ್ LHS. ನೆಕ್ಸ್ಟ್ ಕ್ವಶನ್, x sin ಕ್ಯೂಬ್ ಥೀಟಾ ಪ್ಲಸ್ y ಕಾಸ್ ಕ್ಯೂಬ್ ಥೀಟಾ ಇಸ್ ಈಕ್ವಲ್ ಟು sin ಥೀಟಾ ಕಾಸ್ ಥೀಟಾ ಮತ್ತು x ಕಾಸ್ ಥೀಟಾ ಇಸ್ ಈಕ್ವಲ್ ಟು y ಕಾಸ್ ಥೀಟಾ ಆದಾಗ x ಸ್ಕ್ವೇರ್ ಪ್ಲಸ್ y ಸ್ಕ್ವೇರ್ ಇಸ್ ಈಕ್ವಲ್ ಟು 1 ಎಂದು ಸಾಧಿಸಿ. ಸೊ ಇಲ್ಲಿ ನಮಗೆ ಕೊಟ್ಟಿದ್ದಾರೆ ಈ ಪ್ರಶ್ನೆಯನ್ನು ತೆಗೆದುಕೊಂಡು ನಾವು ಇದನ್ನು ಪ್ರೂವ್ ಮಾಡಬೇಕು. ಸೊ x ಕಾಸ್ ಥೀಟಾ ಅಂದರೆ y ಕಾಸ್ ಥೀಟಾ ಅಂದರೆ x ಕಾಸ್ ಥೀಟಾ ಪ್ಲೇಸಿಗೆ ನಾವು y ಕಾಸ್ ಥೀಟಾನ ಸಬ್ಸ್ಟಿಟ್ಯೂಟ್ ಮಾಡ್ಕೋಬಹುದು. ಹಾಗಾಗಿ ಮೊದಲು ಪ್ರಶ್ನೆಯನ್ನು ಬರ್ಕೊಂಡಿದ್ದೀವಿ. ಸೊ ಸೈನ್ ಕ್ಯೂಬ್ ಅನ್ನು ನಾವು sin ಥೀಟಾ ಇಂಟು sin ಸ್ಕ್ವೇರ್ ಥೀಟಾ ಅಂತ ಬರ್ಕೊಬಹುದು. ಹಾಗಾಗಿ x sin ಥೀಟಾ ಇಂಟು sin ಸ್ಕ್ವೇರ್ ಥೀಟಾ ಪ್ಲಸ್ y ಕಾಸ್ ಥೀಟಾ ಇಂಟು ಕಾಸ್ ಸ್ಕ್ವೇರ್ ಥೀಟಾ ಇಸ್ ಈಕ್ವಲ್ ಟು sin ಥೀಟಾ ಕಾಸ್ ಥೀಟಾ. ಸೊ x ಕಾಸ್ ಥೀಟಾ ಅಂದರೆ ಮಕ್ಕಳ y ಕಾಸ್ ಥೀಟಾ ಆಗುತ್ತೆ. ಹಾಗಾಗಿ y ಕಾಸ್ ಥೀಟಾ sin ಸ್ಕ್ವೇರ್ ಥೀಟಾ ಪ್ಲಸ್ y ಕಾಸ್ ಥೀಟಾ ಕೊಸಿಕೆಂಡ್ ಸ್ಕ್ವೇರ್ ಥೀಟಾ ಇಸ್ ಈಕ್ವಲ್ ಟು sin ಥೀಟಾ ಇಂಟು ಕಾಸ್ ಥೀಟಾ. ಸೊ ಇದು ಮಕ್ಕಳ ಬೈ ಮಿಸ್ಟೇಕ್ ಆಗಿ ಕಾಸ್ ಥೀಟಾ ಆಗಿದೆ, ಇಟ್ ಈಸ್ ನಥಿಂಗ್ ಬಟ್ sin ಥೀಟಾ. ಓಕೆನಾ? x sin ಥೀಟಾ ಆಗಬೇಕು. ಸೊ ಇವೆರಡರಲ್ಲೂ ಕಾಮನ್ ಏನಿದೆ, y ಕಾಸ್ ಥೀಟಾ ಕಾಮನ್ ಇದೆ. ಸೊ ಕಾಮನ್ ಇರೋದ್ರಿಂದ ಹೊರಗಡೆ ತೆಗೆದ್ರೆ ಉಳಿಯುವಂಥದ್ದು sin ಸ್ಕ್ವೇರ್ ಥೀಟಾ ಪ್ಲಸ್ ಕಾಸ್ ಸ್ಕ್ವೇರ್ ಥೀಟಾ ಇಸ್ ಈಕ್ವಲ್ ಟು sin ಥೀಟಾ ಇಂಟು ಕಾಸ್ ಥೀಟಾ. sin ಸ್ಕ್ವೇರ್ ಥೀಟಾ ಪ್ಲಸ್ ಕಾಸ್ ಸ್ಕ್ವೇರ್ ಥೀಟಾ ಅಂದರೆ ವ್ಯಾಲ್ಯೂ 1. ಸೊ y ಕಾಸ್ ಥೀಟಾ ಇಸ್ ಈಕ್ವಲ್ ಟು sin ಥೀಟಾ ಇಂಟು ಕಾಸ್ ಥೀಟಾ. ಈ ಕಾಸ್ ಕ್ಯಾನ್ಸಲ್ ಆದರೆ y ಇಸ್ ಈಕ್ವಲ್ ಟು sin ಥೀಟಾ. ಹಾಗಾಗಿ x ಏನಾಗುತ್ತೆ, x ಇಸ್ ಈಕ್ವಲ್ ಟು ಕಾಸ್ ಥೀಟಾನು ಬರುತ್ತೆ. ಇದೇ ರೀತಿ ನಾವು ಮಾಡಿದ್ರೆ x ಇಸ್ ಈಕ್ವಲ್ ಟು ಕಾಸ್ ಥೀಟಾ ಬರುತ್ತೆ. ಹಾಗಾಗಿ x ಸ್ಕ್ವೇರ್ ಪ್ಲಸ್ y ಸ್ಕ್ವೇರ್ ಇಸ್ ಈಕ್ವಲ್ ಟು ಕಾಸ್ ಸ್ಕ್ವೇರ್ ಥೀಟಾ ಪ್ಲಸ್ sin ಸ್ಕ್ವೇರ್ ಥೀಟಾ. ಸೊ ದಟ್ ಈಸ್ ಈಕ್ವಲ್ ಟು 1 ಆಗುತ್ತೆ. ನೆಕ್ಸ್ಟ್ ಕ್ವಶನ್, sin ಆಫ್ 90 ಮೈನಸ್ ಎ ಡಿವೈಡೆಡ್ ಬೈ 1 ಮೈನಸ್ ಟ್ಯಾನ್ ಎ ಪ್ಲಸ್ ಕಾಸ್ ಆಫ್ 90 ಮೈನಸ್ ಎ ಡಿವೈಡೆಡ್ ಬೈ 1 ಮೈನಸ್ ಕಾಟ್ ಎ ಇಸ್ ಈಕ್ವಲ್ ಟು ಕಾಸ್ ಎ ಪ್ಲಸ್ sin ಎ ಎಂದು ಸಾಧಿಸಿ. ಸೊ ಇಲ್ಲಿ ನೋಡಿ ಮಕ್ಕಳ, 90 ಮೈನಸ್ ಎ, ಸೊ ನಮಗೆ ಆಲ್ರೆಡಿ ಗೊತ್ತಿದೆ ಸೈನ್ ಆಫ್ 90 ಮೈನಸ್ ಎ ಅಂದರೆ ಕಾಸ್ ಥೀಟಾ. ಹಾಗಾಗಿ ಅದನ್ನು ನಾವಿಲ್ಲಿ ಸಬ್ಸ್ಟಿಟ್ಯೂಟ್ ಮಾಡಬೇಕು. ಸೊ ಪ್ರಶ್ನೆ ಬರ್ಕೊಳ್ಳೋಣ. ಸೊ ಸೈನ್ ಆಫ್ 90 ಮೈನಸ್ ಎ ಅಂದರೆ ಕಾಸ್ ಎ ಡಿವೈಡೆಡ್ ಬೈ 1 ಮೈನಸ್ ಟ್ಯಾನ್ ಅಂದರೆ ಕಾಸ್ ಸೈನ್ ಬೈ ಕಾಸ್ ಪ್ಲಸ್ ಕಾಸ್ ಆಫ್ 90 ಮೈನಸ್ ಎ ಅಂದರೆ ಸೈನ್ ಎ. ಸೊ ಸೈನ್ ಎ ಡಿವೈಡೆಡ್ ಬೈ 1 ಮೈನಸ್ ಕಾಸ್ ಎ ಬೈ ಸೈನ್ ಎ. ದೇರ್ಫೋರ್ ಕಾಸ್ ಎ ಡಿವೈಡೆಡ್ ಬೈ, ಸೊ ಇದನ್ನು ನಾವು ಲಸಹ ತೆಗೆದುಕೊಂಡ್ರೆ ಕಾಸ್ ಎ ಮೈನಸ್ ಸೈನ್ ಎ ಹೋಲ್ ಡಿವೈಡೆಡ್ ಬೈ ಕಾಸ್ ಎ ಪ್ಲಸ್ sin ಎ ಡಿವೈಡೆಡ್ ಬೈ sin ಎ ಮೈನಸ್ ಕಾಸ್ ಎ ಹೋಲ್ ಡಿವೈಡೆಡ್ ಬೈ sin ಎ ಆಯಿತು. ಸೊ ಇದನ್ನು ನಾವು ವೃತ್ಕ್ರಮ ಮಾಡಿಕೊಂಡ್ರೆ ಕಾಸ್ ಸ್ಕ್ವೇರ್ ಎ ಡಿವೈಡೆಡ್ ಬೈ ಕಾಸ್ ಎ ಮೈನಸ್ sin ಎ ಪ್ಲಸ್ sin ಸ್ಕ್ವೇರ್ ಎ ಡಿವೈಡೆಡ್ ಬೈ sin ಎ ಮೈನಸ್ ಕಾಸ್ ಎ. ದೇರ್ಫೋರ್ ಕಾಸ್ ಸ್ಕ್ವೇರ್ ಎ ಮೈನಸ್ sin ಸ್ಕ್ವೇರ್ ಎ ಡಿವೈಡೆಡ್ ಬೈ ಕಾಸ್ ಎ ಮೈನಸ್ sin ಎ ಆಗುತ್ತೆ. ಹಾಗಾಗಿ ಕಾಸ್ ಸ್ಕ್ವೇರ್ ಎ ಮೈನಸ್ sin ಸ್ಕ್ವೇರ್ ಎ ನಾವು ಯಾವ ರೀತಿ ಬರಿಬೋದು, ಕಾಸ್ ಎ ಮೈನಸ್ sin ಎ ಇಂಟು ಕಾಸ್ ಎ ಪ್ಲಸ್ sin ಎ ಡಿವೈಡೆಡ್ ಬೈ ಕಾಸ್ ಎ ಮೈನಸ್ sin ಎ. ಸೊ ಕಾಸ್ ಎ ಮೈನಸ್ sin ಎ ಏನಾಗುತ್ತೆ, ಕ್ಯಾನ್ಸಲ್ ಆಗುತ್ತೆ. ಸೊ ಉಳಿಯುವಂಥದ್ದು ಕಾಸ್ ಎ ಪ್ಲಸ್ sin ಎ. ಸೊ ದಟ್ ಈಸ್ ಈಕ್ವಲ್ ಟು LHS is equal to RHS. Secant to the power 4a minus secant square a is equal to tan to the power 4a plus tan square a ಎಂದು ಸಾಧಿಸಿ. ಸೊ LHS ಬರ್ಕೊಳ್ಳೋಣ ಮಕ್ಕಳ. secant 4a minus secant square a. So secant to the power 4a we can write it secant square a into secant square a minus secant square a. So ಇಲ್ಲೆರಡರಲ್ಲೂ secant square a ಕಾಮನ್ ಇರೋದ್ರಿಂದ ಉಳಿಯುವಂಥದ್ದು secant square a minus a. So secant square a ಅಂತ ಹೇಳಿದ್ರೆ tan square a plus 1 ಆಗುತ್ತೆ.
ಸೊ ಸೆಕೆಂಡ್ ಸ್ಕ್ವೇರ್ ಎ ಮೈನಸ್ 1 ಅಂದರೆ ಟ್ಯಾನ್ ಸ್ಕ್ವೇರ್ ಎ ಆಗುತ್ತೆ. ಹಾಗಾಗಿ ಇದನ್ನು ಮಲ್ಟಿಪ್ಲೈ ಮಾಡಿದರೆ ಟ್ಯಾನ್ ಟು ದಿ ಪವರ್ 4a ಪ್ಲಸ್ ಟ್ಯಾನ್ ಸ್ಕ್ವೇರ್ ಎ ಆಗುತ್ತೆ. ಹಾಗಾಗಿ ಅವ್ರು ನಮಗೆ ಪ್ರೂವ್ ಮಾಡೋಕೆ ಹೇಳಿರೋದು ಅದೇನೆ. ಹಾಗಾಗಿ LHS ಇಸ್ ಈಕ್ವಲ್ ಟು RHS. ನೆಕ್ಸ್ಟ್ ಕ್ವಶನ್, ಸೆಕೆಂಡ್ ಎ ಇಸ್ ಈಕ್ವಲ್ ಟು ಎಕ್ಸ್ ಪ್ಲಸ್ 1 ಡಿವೈಡೆಡ್ ಬೈ 4x ಆದರೆ ಸೆಕೆಂಡ್ ಎ ಪ್ಲಸ್ ಟ್ಯಾನ್ ಎ ಇಸ್ ಈಕ್ವಲ್ ಟು 2x ಎಂದು ಸಾಧಿಸಿ. ಸೊ ಫಸ್ಟಿಗೆ ನಾವು ಸೆಕೆಂಡ್ ಎ ಇಸ್ ಈಕ್ವಲ್ ಟು ಎಕ್ಸ್ ಪ್ಲಸ್ 1/4x ಬರ್ಕೊಳ್ಳೋಣ. ಸೊ ಇದನ್ನು ನಾವು ವರ್ಗ ಮಾಡೋಣ. ಸೊ ಅಂದರೆ ಮಲ್ಟಿಪ್ಲೈ ಬೈ ಇಟ್ ಸೆಲ್ಫ್ ಮಾಡೋಣ. ಹಾಗಾಗಿ ಏನಾಗುತ್ತೆ, ಸೆಕೆಂಡ್ ಸ್ಕ್ವೇರ್ ಎ ಇಸ್ ಈಕ್ವಲ್ ಟು ಎಕ್ಸ್ ಪ್ಲಸ್ 1/4x ಹೋಲ್ ಸ್ಕ್ವೇರ್ ಆಗುತ್ತೆ. ಹಾಗಾಗಿ ಇದು a ಪ್ಲಸ್ ಬಿ ಹೋಲ್ ಸ್ಕ್ವೇರ್ ಫಾರ್ಮಲ್ಲಿ ಇರೋದ್ರಿಂದ ಸೊ ಅದನ್ನು ನಾವು ಸೂತ್ರಕ್ಕೆ ಹಾಕೊಳ್ಳೋಣ. ಸೊ ಸೆಕೆಂಡ್ ಸ್ಕ್ವೇರ್ ಎ ಇಸ್ ಈಕ್ವಲ್ ಟು ಎಕ್ಸ್ ಸ್ಕ್ವೇರ್ ಎ ಪ್ಲಸ್ 1 ಡಿವೈಡೆಡ್ ಬೈ 16x ಸ್ಕ್ವೇರ್ ಪ್ಲಸ್ 2 ಇಂಟು ಎಕ್ಸ್ ಇಂಟು 1/4x. ಸೊ ಸೆಕೆಂಡ್ ಸ್ಕ್ವೇರ್ ಎ ಅಂದರೆ 1 ಪ್ಲಸ್ ಟ್ಯಾನ್ ಸ್ಕ್ವೇರ್ ಎ ಆಗುತ್ತೆ ಇಸ್ ಈಕ್ವಲ್ ಟು ಎಕ್ಸ್ ಸ್ಕ್ವೇರ್ ಪ್ಲಸ್ 1/16x ಸ್ಕ್ವೇರ್ ಪ್ಲಸ್ 2 4 ಕ್ಯಾನ್ಸಲ್ ಆಗುತ್ತೆ, 2 ಉಳಿಯುತ್ತೆ, ಎಕ್ಸ್ ಕ್ಯಾನ್ಸಲ್ ಆಗುತ್ತೆ, 1/2 ಉಳಿಯುತ್ತೆ. ಸೊ ಹಾಗಾಗಿ ಟ್ಯಾನನ್ನು ಈ ಕಡೆ ಇಟ್ಕೊಂಡು ನಂಬರ್ಸನ್ನು ಈ ಕಡೆ ತಗೊಳ್ಳೋಣ. ಸೊ ಹಾಗಾಗಿ ಎಕ್ಸ್ ಸ್ಕ್ವೇರ್ ಪ್ಲಸ್ 1/16x ಸ್ಕ್ವೇರ್ ಪ್ಲಸ್ 1/2 ಮೈನಸ್ 1 ಆಗುತ್ತೆ. ಸೊ ತದನಂತರ ನೀವೆಲ್ಲ ಅಬ್ಸರ್ವ್ ಮಾಡ್ದಂಗೆ ಇದೆರಡಕ್ಕೂ ನಾವು LCM ಅನ್ನು ತೆಗೆದುಕೊಂಡ್ರೆ 1/2 ಆಗುತ್ತೆ. ಸೊ ನೆಕ್ಸ್ಟ್ ಎಕ್ಸ್ ಸ್ಕ್ವೇರ್ ಪ್ಲಸ್ 1/16x ಸ್ಕ್ವೇರ್ ಮೈನಸ್ 2/4x ಅಂತ ನಾವು ತೆಗೆದುಕೊಂಡ್ರೆ ಏನಾಗುತ್ತೆ, ಇಟ್ ಈಸ್ ಇನ್ ದ ಫಾರ್ಮ್ ಆಫ್ ಎಕ್ಸ್ ಮೈನಸ್ 1/4x ಹೋಲ್ ಸ್ಕ್ವೇರ್ ಆಗುತ್ತೆ. ಹಾಗಾಗಿ ಟ್ಯಾನ್ ಎ ಇಸ್ ಈಕ್ವಲ್ ಟು ಎಕ್ಸ್ ಮೈನಸ್ 1/4x. ಸೊ ಸೆಕೆಂಡ್ ಎ ಪ್ಲಸ್ ಟ್ಯಾನ್ ಎ ಇಸ್ ಈಕ್ವಲ್ ಟು ಎಕ್ಸ್ ಪ್ಲಸ್ 1 ಡಿವೈಡೆಡ್ ಬೈ 4x ಪ್ಲಸ್ ಎಕ್ಸ್ ಮೈನಸ್ 1/4x ಆಗುತ್ತೆ. ಹಾಗಾಗಿ ಸೆಕೆಂಡ್ ಎ ಪ್ಲಸ್ ಟ್ಯಾನ್ ಎ ಇಸ್ ಈಕ್ವಲ್ ಟು ಸೊ ಇದು ಕ್ಯಾನ್ಸಲ್ ಆಗುತ್ತೆ, ಉಳಿಯುವಂಥದ್ದು 2x ಆಗುತ್ತೆ. ಸೊ ಹಾಗಾಗಿ ವಿ ಪ್ರೂವ್ಡ್ ದಟ್. ನೆಕ್ಸ್ಟ್ ಕ್ವಶನ್, ಕಾಸ್ ಥೀಟಾ ಮೈನಸ್ ಸೈನ್ ಥೀಟಾ ಪ್ಲಸ್ 1 ಡಿವೈಡೆಡ್ ಬೈ ಕಾಸ್ ಥೀಟಾ ಪ್ಲಸ್ ಸೈನ್ ಥೀಟಾ ಮೈನಸ್ 1 ಇಸ್ ಈಕ್ವಲ್ ಟು ಕೊಸೆಕೆಂಡ್ ಥೀಟಾ ಪ್ಲಸ್ ಕಾಟ್ ಥೀಟಾ ಎಂದು ಸಾಧಿಸಿ. ಕಾಸ್ ಥೀಟಾ LHS ಅನ್ನ ಹಾಗೆ ಬರ್ಕೊಳ್ಳೋಣ ಮಕ್ಕಳ. ಈಗ ನಾವು ಈ ಪ್ರತಿಯೊಂದನ್ನ ಸೈನ್ ಥೀಟಾದಿಂದ ಡಿವೈಡ್ ಮಾಡೋಣ. ಸೊ ಹಾಗಾಗಿ ಕಾಸ್ ಥೀಟಾ ಬೈ ಸೈನ್ ಥೀಟಾ ಮೈನಸ್ ಸೈನ್ ಥೀಟಾ ಬೈ ಸೈನ್ ಥೀಟಾ ಪ್ಲಸ್ 1/ಸೈನ್ ಥೀಟಾ ಹೋಲ್ ಡಿವೈಡೆಡ್ ಬೈ ಕಾಸ್ ಥೀಟಾ ಬೈ ಸೈನ್ ಥೀಟಾ ಪ್ಲಸ್ ಸೈನ್ ಥೀಟಾ ಬೈ ಸೈನ್ ಥೀಟಾ ಮೈನಸ್ 1/ಸೈನ್ ಥೀಟಾ. ಸೊ ಈಗ ಬರ್ಕೊಂಡ್ರೆ ಸೊ ಇದೇನಾಗುತ್ತೆ, ಕಾಟ್ ಥೀಟಾ ಆಗುತ್ತೆ. ಸೊ ಕಾಟ್ ಥೀಟಾ ಮೈನಸ್ ಕ್ಯಾನ್ಸಲ್ ಆಗುತ್ತೆ 1 ಪ್ಲಸ್ ಕೊಸೆಕೆಂಡ್ ಥೀಟಾ ಡಿವೈಡೆಡ್ ಬೈ ಕಾಟ್ ಥೀಟಾ ಪ್ಲಸ್ 1 ಮೈನಸ್ ಕೊಸೆಕೆಂಡ್ ಥೀಟಾ ಆಯಿತು. ಹಾಗಾಗಿ ಕಾಟ್ ಥೀಟಾ ಮೈನಸ್ 1 ಅಂತ ಹೇಳಿದ್ರೆ ಕೊಸೆಕೆಂಡ್ ಸ್ಕ್ವೇರ್ ಥೀಟಾ ಮೈನಸ್ ಕಾಟ್ ಸ್ಕ್ವೇರ್ ಥೀಟಾ ಪ್ಲಸ್ ಕೊಸೆಕೆಂಡ್ ಥೀಟಾ ಅಂತ ಹೇಳಿ ಬರ್ಕೊಬೋದು ಡಿವೈಡೆಡ್ ಬೈ ಕಾಟ್ ಥೀಟಾ ಪ್ಲಸ್ 1 ಮೈನಸ್ ಕೊಸೆಕೆಂಡ್ ಥೀಟಾ ಆಸ್ ಇಟ್ ಈಸ್ ಹಾಗೆ ಬರ್ಕೊಳ್ಳೋಣ. ಸೊ ಈಗ ಕಾಟ್ ಥೀಟಾ ಪ್ಲಸ್ ಕೊಸೆಕೆಂಡ್ ಥೀಟಾ ಮೈನಸ್ ಕೊಸೆಕೆಂಡ್ ಸ್ಕ್ವೇರ್ ಥೀಟಾ ಮೈನಸ್ ಕಾಟ್ ಸ್ಕ್ವೇರ್ ಥೀಟಾ ಇಸ್ ನಥಿಂಗ್ ಬಟ್ a ಸ್ಕ್ವೇರ್ ಮೈನಸ್ ಬಿ ಸ್ಕ್ವೇರ್ ಫಾರ್ಮಲ್ಲಿ ಇದೆ. ಹಾಗಾಗಿ ಕೊಸೆಕೆಂಡ್ ಥೀಟಾ ಪ್ಲಸ್ ಕಾಟ್ ಥೀಟಾ ಇಂಟು ಕೊಸೆಕೆಂಡ್ ಥೀಟಾ ಮೈನಸ್ ಕಾಟ್ ಥೀಟಾ. ಸೊ ಇಲ್ಲಿ ನಾವು ಕಾಟ್ ಥೀಟಾ ಪ್ಲಸ್ 1 ಮೈನಸ್ ಕೊಸೆಕೆಂಡ್ ಥೀಟಾ ಹಾಗೆ ಬರ್ಕೊಳ್ಳೋಣ. ಸೊ ನೆಕ್ಸ್ಟ್ ನಾವು ಇಲ್ಲಿ ಏನು ಅಬ್ಸರ್ವ್ ಮಾಡ್ಬೋದಪ್ಪ ಅಂತ ಹೇಳಿದ್ರೆ ಕಾಟ್ ಥೀಟಾ ಪ್ಲಸ್ ಕೊಸೆಕೆಂಡ್ ಥೀಟಾ ಇಂಟು 1 ಮೈನಸ್ ಕೊಸೆಕೆಂಡ್ ಥೀಟಾ ಪ್ಲಸ್ ಕಾಟ್ ಥೀಟಾ ಡಿವೈಡೆಡ್ ಬೈ ಕಾಟ್ ಥೀಟಾ ಪ್ಲಸ್ 1 ಮೈನಸ್ ಕೊಸೆಕೆಂಡ್ ಥೀಟಾ ಆಗುತ್ತೆ. ಹಾಗಾಗಿ ಕಾಟ್ ಥೀಟಾ ಪ್ಲಸ್ ಕೊಸೆಕೆಂಡ್ ಥೀಟಾ, ಯಾಕೆಂದರೆ ಇದಿಷ್ಟು ಮತ್ತು ಇದು ಕ್ಯಾನ್ಸಲ್ ಆಗುತ್ತೆ, ಉಳಿಯುವಂಥದ್ದು ಕಾಟ್ ಥೀಟಾ ಪ್ಲಸ್ ಕೊಸೆಕೆಂಡ್ ಥೀಟಾ. ಹಾಗಾಗಿ ಉಳಿಯುವಂಥದ್ದು LHS ಇಸ್ ಈಕ್ವಲ್ ಟು RHS. ವಿಡಿಯೋನ ಇಲ್ಲಿಗೆ ಎಂಡ್ ಮಾಡ್ತಾ ಇದ್ದೀನಿ. ಥ್ಯಾಂಕ್ ಯು ಫಾರ್ ವಾಚಿಂಗ್ ದಿಸ್.